ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಇದು ಒಟ್ಟು 5.5 ಎಕರೆ ಇದೆ ಸ್ನೇಹಿತರೆ. ಅದ್ರಲ್ಲಿ ನಮಗೆ 2 ಎಕರೆ ಮಾತ್ರ ಕೊಡ್ತಾರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ನಿಜವಾಗ್ಲೂ ನಿಮಗೆ ಕುಂಕುಮ ಇದ್ದಂಗಿದೆ. ನಾನು ಇದನ್ನು ಸಂಜೆ ಹೊತ್ತು ತೆಗೆದಿರೋದ್ರಿಂದ ನಿಮಗೆ ವಿಡಿಯೋ ಅಷ್ಟು ಕ್ಲಿಯರೆನ್ಸ್ ಇಲ್ಲ ಅನ್ಕೋತೀನಿ. ಲ್ಯಾಂಡ್ ಮಾತ್ರ ತುಂಬ ಸಾಲಿಡಾಗಿದೆ. ಅಕ್ಕಪಕ್ಕೆಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಮಗೆ ಪಕ್ಕದಲ್ಲೆಲ್ಲ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಇದೆ, ಸೂಪರ್ವಾಗಿದೆ. ಒಳ್ಳೆ ತೋಟಗಳು ಮಾಡಿದ್ದಾರೆ, ತಾವು ನೋಡ್ಬೋದು. ನಾವು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿದ್ದೇವೆ. ಯಾಕೆ ಅಂತಂದರೆ ಅಕ್ಕಪಕ್ಕ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇದಕ್ಕೆ ರೋಡ್ ಕನೆಕ್ಟಿವಿಟಿ ಕೂಡ ಅವ್ರ ಜಮೀನಲ್ಲೇ ನಮಗೆ ಕೊಡ್ತಾರೆ, ಅದನ್ನು ಬರೆದು ಕೊಡ್ತಾರೆ ಅವರು. ಯಾಕೆಂದರೆ ನಮಗೆ ಜಮೀನು ಬರಬೇಕು ಅನ್ನೋ ದಾರಿ ಬೇಕು, ದಾರಿನ ಅವರು ಇಲ್ಲಿ ಬರ್ಕೊಡ್ತಾರೆ. ಇವ್ರದ್ದೇ ಭೂಮಿ ಆಗಿರೋದಕ್ಕೆ ನಾವು ಇದನ್ನು ಹೇಳ್ತಾ ಇರೋದು. ನೋಡಿ ಮಣ್ಣುಳ್ಳೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ ಟೌನ್ ಲಿಮಿಟ್ಸ್ ಬರುತ್ತೆ ಸ್ನೇಹಿತರೆ. ನಿಮಗೆ ಟೌನಿಂದ ನಿಮಗೆ ಇದು ಹೆಚ್ಚು ಕಡಿಮೆ 2.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 2.5ರಿಂದ 3 ಕಿಲೋಮೀಟ್ರ್ ಅಷ್ಟೇ. ಇದು ಜಾಸ್ತಿ ದೂರ ಏನೂ ಇಲ್ಲ. ಮೈನ್ ರೋಡಿಂದ ನಿಮಗೆ ಇದೊಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮೈನ್ ರೋಡಿಂದ ನಮಗೆ ಇದು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸಾಯಿಲಿಗೆ ನೀವು ನೋಡ್ತಾ ಇದ್ದೀರ, ಕಣ್ಣಾರ ಕುಂಕುಮ ಇದ್ದಂಗಿದೆ. ಅದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನಾವಿಲ್ಲಿ ಒಂದು ಬೋರ್ ಹಾಕ್ಕೊಂಡು ಸುತ್ತ ಫೆನ್ಸಿಂಗ್ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮಗೆ ಯಾವ ಥರ ಬೇಕು, ಅಡಿಕೆ, ತೆಂಗು, ಸಪೋಟ, ದಾಳಿಂಬೆ, ಕಿತ್ತಳೆ, ಈ ಥರ ನಾನಾ ರೀತಿಯ ಗಿಡಗಳನ್ನ ಹಾಕಿ ಒಳ್ಳೆಯ ಅದ್ಭುತವಾದ ತೋಟ ಮಾಡ್ಬೋದು. ಇವತ್ತು ಇವರು ಪರ್ ಎಕರ್ 30 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 30 ಲಕ್ಷ ಹೇಳ್ತಾಯಿದ್ದಾರೆ. ಅವ್ರು ಹೇಳಲಿ, ನಾವು ಆದಷ್ಟು ನೇರ ಅವ್ರ ಜೊತೆ ಮಾತಾಡೋಣ. ಎಷ್ಟು ಕಡಿಮೆ ಆಗುತ್ತೆ ಅದನ್ನು ನಾವು ಬೇಕಾದ್ರೆ ಮಾಡೋಣ ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಏನು ಮಾತಾಡ್ದಾಗೆ ಸಾಧ್ಯ ಇಲ್ಲ. ಅಕ್ಕಪಕ್ಕ ನೋಡಿ, ಈಗ ಅಕ್ಕಪಕ್ಕದಲ್ಲಿ ಒಳ್ಳೆ ತೋಟ ನೋಡಿ, ಮಣ್ಣು ಹೆಂಗಿದೆ ಅಂತ. ನಾವು ಕಲ್ಟಿವೇಷನ್ ಮಾಡಿದ್ರೆ ಸೇಮ್ ಡಿಟೋ, ಇದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಇದೇ ಥರ ಮಣ್ಣು ಹುಡುಕರು ಕಲ್ಲು ಕೂಡ ಸಿಗೋಲ್ಲ, ಒಂದು ಕಲ್ಲುವೆ. ಅಷ್ಟು ಚೆನ್ನಾಗಿದೆ ಭೂಮಿ ಮಾತ್ರ. ನಾವು ನೀರು ಅನ್ನೋದು ಪ್ರತಿಯೊಬ್ಬರು ಕೈಗುಣದ ಮೇಲೆ ಸಿಗುತ್ತೆ ಅನ್ನೋ ಮಾಹಿತಿ ಇದೆ ಸ್ನೇಹಿತರೆ, ಅವರವರ ಅನುಸಾರ. ಆದರೆ ಮಾತ್ರ ನಮಗೆ ನೀರಂತೂ ಗ್ಯಾರಂಟಿ. ಈ ಬೌಂಡ್ರಿ ನೀರಂತೂ ಗ್ಯಾರಂಟಿ, ಅದೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವಿಲ್ಲಿ ಹೇಳಿದ್ನಲ್ಲ, ನಾವಿವತ್ತು ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಟೌನ್ ಲಿಮಿಟ್ಸು ಅಂತಂದರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಟೌನ್ ಲಿಮಿಟ್ಸ್ ಅಂತಂದರೆ ಏನು ಬರುತ್ತೆ, ಏನಿರುತ್ತೆ, ಮುಂದಕ್ಕೆ ಏನಾಗುತ್ತೆ ಅಂತ. ನಮಗೆ ಇಲ್ಲಿ ಟೌನ್ಗೆ ಇದಕ್ಕೆ ಇನ್ನೂ ತಾಲೂಕು ಘೋಷಣೆ ಆಗಿದೆ ಹೊರತು ಇನ್ನೂ ಅನುದಾನ ಬಂದಿಲ್ಲ. ಅನುದಾನ ಬಂದ್ಬಿಟ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಈ ರೈಟ್ಗಲ್ಲ, ಇದಕ್ಕಿಂತ 2ರಷ್ಟು ರೈಟ್ ಆಗುತ್ತೆ. ಇದು ಅನುದಾನ ಇಲ್ಲ, ಅದರಿಂದ ಸದ್ಯಕ್ಕೆ ಇನ್ನೂ ಕೊಟ್ಟಿಲ್ಲ. ಅದರಿಂದ ಇವಾಗ ರೈಟ್ಗಳು ಸಿಗ್ತಾ ಇದ್ದಾವೆ. ನೆಕ್ಸ್ಟ್ ಅವರು ಆದಷ್ಟು ಬೇಗ ಇಲ್ಲಿರೋ MLAಗಳು ಅನುದಾನ ತಂದುಬಿಟ್ರೆ ಮಾತ್ರ ಲ್ಯಾಂಡ್ಗಳು ಈ ರೇಟ್ಗೂ ಕೂಡ ಸಿಗಲ್ಲ. ನಮ್ಗಾದ್ರೆ ಜಾಗ ಚೆನ್ನಾಗಿದೆ, ಸ್ಕ್ವಯರ್ ಆಗಿದೆ, ಅದರಲ್ಲಿ 2 ಮಾತಿಲ್ಲ. ಸ್ಕ್ವಯರ್ ಆಗಿದೆ, ಲ್ಯಾಂಡು ಸಾಲಿಡ್ ಆಗಿದೆ. ಇವತ್ತು ನಾವು ಈ ಥರ ಜಾಗಗಳನ್ನ ತಗೊಂಡು ಡೆವಲಪ್ಮೆಂಟ್ ಮಾಡ್ತೀವಲ್ಲ, ಶ್ರಮಪಟ್ಟು, ಅದು ನಮಗೆ ತುಂಬ ಎನರ್ಜಿ ಆಗಿರುತ್ತೆ ಸ್ನೇಹಿತರೆ. ಸುಲಭ ಅಲ್ಲ. ಈ ಥರ ಇದರ ಲ್ಯಾಂಡನ್ನ ತಂದು ಇದು ಮಾಡಬೇಕು ಅಂತಂದರೆ, ಎಲ್ಲೋ ಇರೋನ್ನ ತಂದು ಒಂದು ನಾಗರಿಕನಾಗಿ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅವನಿಗೆ ಆ ಪ್ರತಿಯೊಂದನ್ನು ಕೂಡ ಹೇಳಿ ಅವನ್ನ ಎಷ್ಟು ನಾವು ಮೇಲ್ಮಟ್ಟಕ್ಕೆ ತರಬೇಕು ಅಂತ ಶ್ರಮ ಪಡ್ತೀವೋ, ಹಾಗೆ ಈ ಲ್ಯಾಂಡ್ಗಳು ಕೂಡ ಅಷ್ಟೇ. ನಾವಿಲ್ಲಿ ಬೋರ್ ಹಾಕಿ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡೋ ತನಕ ಕಷ್ಟ ಇದೆ. ನಾವು ಡೆವಲಪ್ಮೆಂಟ್ ಮಾಡಿಬಿಟ್ರೆ ಇದ್ರ ಕಥೆ ಬೇರೆ. ಆದರೆ ಟೌನ್ ಲಿಮಿಟ್ಸ್ಲಿದೆಯಲ್ಲ, ಅದು ನಮಗೆ ಅನುಕೂಲ ಜಾಸ್ತಿ. ಬಸ್ ರೂಟು ಚೆನ್ನಾಗಿದೆ, ಬಸ್ಗಳಿಗಂತೂ ಯೋಚನೆ ಇಲ್ಲ. ಬೆಳಗ್ಗೆ ಅಂದರೆ ರಾತ್ರಿ ತನಕ ಬಸ್ಗಳು ಬರ್ತಾನೆ ಇರ್ತವೆ. 10 ನಿಮಿಷಕ್ಕೂ ಬಸ್ಗಳಿದ್ದಾವೆ. ಬಸ್ ರೂಟು ತುಂಬ ಅನುಕೂಲ ಇದೆ.
ನಾವು ಹೇಳಿದ್ವಲ್ಲ ಏನಂತಾರೆ, ಇವತ್ತು ನಾವು ಪ್ರತಿಯೊಂದನ್ನು ಕೂಡ ನಾವು ಲ್ಯಾಂಡ್ ದೃಷ್ಟಿ ಅಂತಲ್ಲ, ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಇಲ್ಲಿ ಮಾಡಬೇಕು. ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಮನೆಗಳನ್ನ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಮಗೆ ಹೇಳಿದ್ವಲ್ಲ, ಇವತ್ತು ಒಳ್ಳೆ ತೋಟ ಮಾಡ್ತೀವಿ ಅಂತಂದರೆ ಸುಮ್ಮನೆ ಆಗೋಲ್ಲ. ಪ್ರತಿಯೊಂದು ಕೂಡ ಎನರ್ಜಿ, ಪ್ರತಿಯೊಬ್ಬ ಮನುಷ್ಯನಿಗೆ ಎನರ್ಜಿ ಅನ್ನೋದು ಬೇಕು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಸಾವಯವ ಕೃಷಿಗೆ ಆದಷ್ಟು ಒತ್ತು ನೀಡೋಣ. ಎಲ್ಲರೂ ಒಳ್ಳೆಯ ಆರೋಗ್ಯವಂತರಾಗೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.